ಕಲಿಸು ಫೌಂಡೇಶನ್ನ ಮೂಲಕ ನೂರಾರು ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಗ್ರಂಥಾಲಯಗಳನ್ನು ನಿರ್ಮಾಣ ಮಾಡಿಕೊಡುವುದರ ಮೂಲಕ ಎಲೆಮರಿಕಾಯಿನಂತೆ ಯಾವುದೇ ರೀತಿಯ ಪ್ರಚಾರವನ್ನು ಬಯಸದೆ ಕಲಿಸು ಫೌಂಡೇಶನ್ ಮಾಡ್ತಾ ಇದೆ. ಈ ಒಂದು ಸಮಾಜಮುಖಿ ಕಾರ್ಯಕ್ರಮದ ಬಗ್ಗೆ ಕಲಿಸು ಫೌಂಡೇಶನ್ನ CEO ಆದಂಥ ನಿಖಿಲೇಶ್ ಅವರಿದ್ದಾರೆ, ಅವ್ರು ಮಾತಾಡ್ತೋಣ. ಸರ್, ತಮ್ಮ ಕಲಿಸು ಫೌಂಡೇಶನ್ನ ಮೂಲಕ ಹಲವಾರು ಗ್ರಂಥಾಲಯಗಳನ್ನ ನಿರ್ಮಾಣ ಮಾಡಿಕೊಡ್ತಾ ಇದ್ದೀರಾ. ಮೊದಲ ಬಗ್ಗೆ ಹೇಗನ್ಸುತ್ತೆ ಸರ್ ಇದ್ರ ಬಗ್ಗೆ? ಮೊದಲನೇದಾಗಿ ಎಲ್ಲ ಪ್ರಜಾನುಡಿ ಡಿಜಿಟಲ್ ವ್ಯೂವರ್ಸ್ಗೆ ನಮಸ್ಕಾರ. ಇದು ನನಗೆ ಒಂದು ಭಾರಿ ಖುಷಿ ಕೊಡೋ ವಿಚಾರ. ಒಂದು ಮಕ್ಕಳ ಜೊತೆ ಬಂದು ಮಕ್ಕಳನ್ನ ಮೀಟ್ ಮಾಡಿ ಅವ್ರಿಗೆ ಟೀಚ್ ಮಾಡೋದು ಕೂಡ ತುಂಬ ಖುಷಿ ಕೊಡುತ್ತೆ. ಅದಲ್ಲದೆ ಲೈಬ್ರರಿ ಅನ್ನೋದು ಭಾರಿ ಮುಖ್ಯ. ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಎಜುಕೇಷನ್ ಇಸ್ ದ ಓನ್ಲಿ ವೇ ಫಾರ್ ಅ ಬೆಟರ್ ಇಂಡಿಯಾ. ನಾವು ಶಿಕ್ಷಣ ಗುಣಮಟ್ಟವನ್ನು ಎಷ್ಟು ಹೆಚ್ಚಿಸ್ತೀವಿ ಅಷ್ಟು ಬೇಗ ನಮ್ಮ ಭಾರತ ಮುಂದುವರಿಯುತ್ತೆ ಅನ್ನೋದು ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಕಲಿಸು ಫೌಂಡೇಶನ್ ಸುಮಾರು 2013ನೇ ಇಸ್ವಿಯಲ್ಲಿ ಶುರು ಮಾಡಿದ್ದು. ಇದುವರೆಗೂ ನಾವು 140 ಗ್ರಂಥಾಲಯ ಮಾಡಿದ್ದೀವಿ. ಮೈಸೂರು, ಬೆಂಗಳೂರು, ಡೆಲ್ಲಿ, ಹೈದ್ರಾಬಾದ್, ಪುಣೆ ಮತ್ತು ಮುಂತಾದ ಸಿಟಿಗಳಲ್ಲಿ ಮಾಡ್ಕೊಂಡು ಬಂದಿದ್ದೀವಿ. ಇದು ಮಕ್ಳಿಗೆ ತುಂಬ ಅನುಕೂಲ ಆಗುತ್ತೆ. ಫಾರ್ ಎಕ್ಸಾಂಪಲ್ 23-24 ಇಡೀ ಸ್ಟೇಟ್ ಟಾಪರ್ ನಮ್ಮ ಕಲಿಸು ಫೌಂಡೇಶನ್ ಲೈಬ್ರರಿಲಿ ಓದಿ ಅವಳು ಅಷ್ಟು ಒಳ್ಳೆ ಮಾರ್ಕ್ಸ್ನ ಸರ್ಕಾರಿ ಶಾಲೆಯಲ್ಲಿ ಓದಿ ಒಳ್ಳೆ ಮಾರ್ಕ್ಸ್ನ ತೆಗೆದಿದ್ದಾರೆ. ಸೊ ಇದು ಒಂದು ಭಾರಿ ಖುಷಿ ಕೊಡೋ ವಿಚಾರ ನನಗೆ ವೈಯಕ್ತಿಕವಾಗಿ. ಇದು ಬರೀ ನಂದು ಒಬ್ಬಂದೇ ಅಲ್ಲ, ಇದರಲ್ಲಿ ಸುಮಾರು ಜನ ವಾಲಂಟಿಯರ್ಸ್ ಇದ್ದಾರೆ, ನಮ್ಮ ಟೀಮ್ ಇದೆ. ಅದು CSR ಮೂಲಕ ಸುಮಾರು ಕಂಪ್ನಿಗಳು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸುಮಾರು ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಮೈಸೂರಿನ ಮಹಾರಾಜರು ಕೂಡ ಸುಮಾರು 2015ನೇ ಇಸ್ವಿಯಿಂದ ಅವರು ರಾಯಭಾರಿಯಾಗಿ ಸುಮಾರು ಸರ್ಕಾರಿ ಶಾಲೆಯಲ್ಲಿ ಬಂದು ಪಾಠ ಮಾಡ್ತಾರೆ. ಸೊ ಈ ಥರ ನಮಗೆ ಎಲ್ಲರ ಸಹಾಯದಿಂದ ನಾವು ಇಲ್ಲಿಗೆ ತಲುಪೋಕ್ಕೆ ಸಾಧ್ಯ ಆಗಿದೆ. ಈ ಕಲಿಸು ಫೌಂಡೇಶನ್ ಅನ್ನೋದನ್ನು ಸ್ಥಾಪನೆ ಮಾಡಬೇಕು ಅಂದ್ಕೊಂಡಿದ್ದಾದರೂ ಏಕೆ? ಅದರಲ್ಲೂ ಕೂಡ ಸಾಕಷ್ಟು ಹಲವಾರು ಕ್ಷೇತ್ರಗಳು ಇದ್ದಾವೆ. ಶಿಕ್ಷಣ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಹಿಂದಿನ ಧ್ಯೇಯೋದ್ದೇಶಗಳೇನು ಸರ್ ಅಂತ? ನಾನು 2012-13 ಒಂದು ಪ್ರೈವೇಟ್ ಕಾಲೇಜಲ್ಲಿ ಕೆಲಸ ಮಾಡ್ತಿದ್ದೆ. ಸೊ ನಾವು ಆ್ಯಸ್ ಪಾರ್ಟ್ ಆಫ್ ಕಾಲೇಜ್ ಸೋಷಲ್ ಕ್ಲಬ್ ಒಂದು ಸರ್ಕಾರಿ ಶಾಲೆಗೆ ಒಂದು ಸಲ ವಿಸಿಟ್ ಕೊಟ್ಟಾಗ ಅಲ್ಲಿ ಮಕ್ಕಳಿಗೆ ಓದೋದು ಸ್ವಲ್ಪ ಸಮಸ್ಯೆ ಅನಿಸ್ತು ನನಗೆ. ಬಿಕಾಸ್ ನಾನು ಅಬ್ದುಲ್ ಕಲಾಂ ಅವರ ವಿಚಾರಗಳನ್ನ ತುಂಬ ಫಾಲೋ ಮಾಡ್ತೀನಿ. ಸೊ ಅವರು ವಿಷನ್ 2020 ಅಂತಿದ್ರು. ಸೊ 2013ನಲ್ಲಿ ನಾವು ಆ ಸರ್ಕಾರಿ ಶಾಲೆಗೆ ಹೋದಾಗ ಅದು ಆ ವಿಷನ್ 2020 ಪೂರ್ಣಗೊಳ್ಳಲ್ಲ ಅಂತ ನನ್ನ ಪರ್ಸನಲ್ ಫೀಲ್ ಆಯಿತು. ಅದೇ ರೀತಿ ಸುಮಾರು ಆ ಟೈಮಲ್ಲಿ ಒಂದು 10-15 ಸರ್ಕಾರಿ ಶಾಲೆಗಳಿಗೆ ಹೋದಾಗ ಎಲ್ಲ ಕಡೆ ಕೆಲವು ವಿಚಾರಗಳನ್ನ ಕಂಡು ಬಂತು. ಇದು ಸುಧಾರಣೆ ಆಗಲೇಬೇಕು ಅಂತ ನಾನು ಇದು ಮಾಡಿ ಕಲಿಸು ಫೌಂಡೇಶನ್ ಅಂತ ಸಂಸ್ಥೆ ಶುರು ಮಾಡಿ ಇಂಗ್ಲೀಷ್ ಮ್ಯಾಥ್ಸ್ ಕೂಡ ನಾವು ಪಾಠ ಮಾಡ್ತೀವಿ ಕೆಲವು ಸ್ಕೂಲಲ್ಲಿ. ಬಟ್ ಲೈಬ್ರರಿನೇ ನಮ್ಮದು ಮೇಜರ್ ಪ್ರೋಗ್ರಾಮು. ಸೊ ಮೇಕಿಂಗ್ ಬುಕ್ಸ್ ಆಕ್ಸೆಸಬಲ್ ಟು ಎವ್ರಿ ಚೈಲ್ಡ್ ಇನ್ ಗೌರ್ಮೆಂಟ್ ಸ್ಕೂಲೇ ನಮಗೆ ಭಾರಿ ಇಂಪಾರ್ಟೆಂಟು. ಇದು ಹೆಂಗೆ ಆಗುತ್ತೆ ಅಂದರೆ ಡೋಂಟ್ ಗಿವ್ ಅ ಮ್ಯಾನ್ ಟು ಫಿಶ್ ಬಟ್ ಟೀಚ್ ಅ ಮ್ಯಾನ್ ಹೌ ಟು ಫಿಶ್ ಅಂತ ಹೇಳ್ದಂಗೆ ಮಕ್ಕಳಿಗೆ ಬರೀ ನಾಲೆಜ್ ದಾನ ಮಾಡೋದಲ್ಲ, ನಾವು ಮಕ್ಕಳಿಗೆ ಹೆಂಗೆ ನಾಲೆಜ್ನ ತೊಗೋಬೇಕು ಅನ್ನೋದು ಗ್ರಂಥಾಲಯ ಮೂಲಕ ಹೇಳ್ಕೊಡ್ತಾ ಇದ್ದೀವಿ. ಈ ಕಲಿಸು ಫೌಂಡೇಶನ್ನಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಾ? ಅವರು ಯಾವ ರೀತಿ ಸಹಕಾರವನ್ನು ನೀಡ್ತಾರೆ? ಜೊತೆಗೆ ಸರ್, ಒಂದು ಗ್ರಂಥಾಲಯವನ್ನು ತಾವು ನಿರ್ಮಾಣ ಮಾಡಿಕೊಳ್ಳೋದಾದರೆ ಅದಕ್ಕೆ ಖರ್ಚು ವೆಚ್ಚ ಎಷ್ಟು ತಗುಲುವಂಥದ್ದು, ಆ ವಿಚಾರವಾಗಿ ತಿಳಿಸೋದಾದರೆ ಸರ್? ಇದು ಸುಮಾರು ನಮ್ಮ ಟೀಮಲ್ಲಿ ಎವ್ರಿ ಇಯರ್ 100 ಜನ ವಾಲಂಟಿಯರ್ಸ್ ಬರ್ತಾರೆ. ಸುಮಾರು ಜನ ರಿಟೈರ್ಡ್ ಅವರಿದ್ದಾರೆ, ಸುಮಾರು ಜನ ಟೀಚರ್ಸ್ ಇದ್ದಾರೆ, ಸುಮಾರು ಜನ ಅಡ್ವೈಸರಿ ಬೋರ್ಡ್ ಮೆಂಬರ್ಸ್ ಇದ್ದಾರೆ. ನನಗೆ ಏನೇ ಸಹಾಯ ಬೇಕಂದ್ರೂ ಅವ್ರಿಗೆ ಕೇಳ್ತೀನಿ. ನಮ್ಮದೇ ಆಫೀಸಲ್ಲಿ ಕೂಡ ಟೀಮ್ ಇದೆ. ಇದು ಖರ್ಚು ವೆಚ್ಚ ಅಂತ ವಿಚಾರ ಬಂದಾಗ ಸರ್ಕಾರಿ ಶಾಲೆಯಲ್ಲಿ ಒಂದೇ ಸಮಸ್ಯೆ ಅಂದರೆ ಒಂದ್ಸಲಿ ವಾಟರ್ ಪ್ರೂಫಿಂಗ್ ಇರುತ್ತೆ, ಮೇಂಟೆನೆನ್ಸು ಸರ್ಕಾರ ತುಂಬ ದೊಡ್ಡದಿದೆ. ಇವಾಗ ಫಾರ್ ಎಕ್ಸಾಂಪಲ್ ಮೈಸೂರು ಜಿಲ್ಲೆಯಲ್ಲಿ 3200 ಸ್ಕೂಲ್ಸ್ ಇದೆ. ಸೊ ಏನಾಗುತ್ತೆ, ಒಂದೊಂದು ಸರ್ಕಾರಿ ಶಾಲೆಯಲ್ಲಿ ರೂಮ್ ರಿನೋವೇಷನ್ನಿಂದ ಹಿಡ್ದು ಒಂಥರ ಅದು ತುಂಬ ವೇರಿಯೇಷನ್ ಬರುತ್ತೆ. ಒಂದೊಂದ್ಸಲಿ 2 ಲಕ್ಷದಲ್ಲಿ ಆಗುತ್ತೆ, ಒಂದ್ಸಲಿ 5 ಲಕ್ಷದಲ್ಲಿ ಆಗುತ್ತೆ, ಒಂದ್ಸಲಿ ಇನ್ನೂ 7-8 ಲಕ್ಷ ಆಗುತ್ತೆ. ಬಿಕಾಸ್ ದೊಡ್ಡ ರೂಮ್ ಸೈಜ್ ಮೇಲೆ ಹೋಗುತ್ತೆ, ಆಮೇಲೆ ವಾಟರ್ ಪ್ರೂಫಿಂಗ್ ಮೇಲೆ ಹೋಗುತ್ತೆ. ಸೊ ಅದ್ರ ಮೇಲೆ ಅದು ತುಂಬ ಡಿಪೆಂಡೆಂಟ್ ಆಗಿ ತುಂಬ ವೇರಿಯೇಷನ್ ಆಗುತ್ತೆ ಕಾಸ್ಟಿಂಗಲ್ಲಿ. ಈ ಕಲಿಸು ಫೌಂಡೇಶನ್ನ ಮುಂದಿನ ಗುರಿಗಳು ಮತ್ತು ಧ್ಯೇಯೋದ್ದೇಶಗಳು ಒಂದು ಅಚೀವ್ಮೆಂಟ್ ಮಾಡುವಂಥ ನಿಟ್ಟಿನಲ್ಲಿ ಏನಾದರೂ ಆ ಥರ ಒಂದು ಗುರಿ ಏನಾದ್ರು ಇದೆಯಾ ಸರ್? ನಾವು ಇಷ್ಟು ಶಾಲೆಗಳಿಗೆ ಗ್ರಂಥಾಲಯವನ್ನು ಮಾಡಿಕೊಡ್ಬೇಕು ಅಥವಾ ಕಂಟಿನ್ಯೂಷನ್ ಆಗಿ ಹೋಗ್ತಾ ಇರುತ್ತೆ ಅಂತ? ಇದು ನಾನು ಎಷ್ಟೊಂದು ಕಡೆ ಹೇಳಿದ್ದೀನಿ. ಸುಮಾರು 2030 ಇಸ್ವಿಲಿ ಇದು ಕಲಿಸು ಫೌಂಡೇಶನ್ನೇ ಮುಚ್ಚಿಬಿಡಬೇಕು ಅಂತ. ಬಿಕಾಸ್ ಇದು ಒಂದು NGO. ಸೊ ಇದು ಜನ್ರೇಷನ್ಸ್ ಟುಗೆದರ್. ನಾನು 50 ವರ್ಷ ಸೆಲೆಬ್ರೇಟ್ ಮಾಡಿದೆ, ನಾನು ಅದು ಮಾಡಿದೆ ಅನ್ನೋದು ನನ್ನ ಗುರಿ ಅಲ್ಲ. ಲೈಬ್ರರಿ ಅನ್ನೋದು ಇಂಪಾರ್ಟೆಂಟು.
ಸರ್ಕಾರ ಡೆಫಿನೆಟ್ಲಿ ಸರ್ಕಾರದ ಜೊತೆ ಮಾತಾಡ್ತೀವಿ. ಅವ್ರು ಯಾವತ್ತು ಈ ಸ್ಟ್ಯಾಂಡರ್ಡ್ಗೆ, ನಮ್ಮ ಸ್ಟ್ಯಾಂಡರ್ಡ್ಗೆ ಲೈಬ್ರರಿ ಮಾಡೋಕ್ಕೆ ಸರ್ಕಾರಿ ಶಾಲೆಯಲ್ಲೇ ಫಂಡ್ ಅಲಾಟ್ ಮಾಡ್ತಾರೆ, ಆವತ್ತಿನ ದಿವಸ ನಮ್ಮ ಕೆಲಸ ಏನೂ ಇರಲ್ಲ. ನಾನು ಸರ್ಕಾರದ ಜೊತೆ ಕೈ ಜೋಡಿಸಿ ಅವ್ರಿಗೆ ಗ್ರಂಥಾಲಯ ಮಾಡಿಕೊಟ್ಟು ನಾನು ಅಂದರೆ ನಿರಾಳವಾಗಿರ್ಬೋದು. ಬಿಕಾಸ್ ನಾನು ಅಗೇನ್ ಐ ಕಮ್ ಫ್ರಮ್ ಅ ಬಿಸ್ನೆಸ್ ಫ್ಯಾಮಿಲಿ, ಸೊ ಅದು ಕೂಡ ನನಗೆ ಇಂಪಾರ್ಟೆಂಟು. ಸೊ 2030ನೇ ಇಸ್ವಿಲಿ ಕಲಿಸು ಫೌಂಡೇಶನ್ ಮುಚ್ತೀವಿ. ಏನಕ್ಕೆ ಅಂದರೆ ಅಷ್ಟರಲ್ಲಿ ನಾವು ಸರ್ಕಾರದ ಜೊತೆ ಮಾತಾಡಿ, ಸರ್ಕಾರದ ಜೊತೆ ಕೈ ಜೋಡಿಸಿ ಪ್ರತಿ ಸರ್ಕಾರಿ ಶಾಲೆಯಲ್ಲೂ ಇದೇ ಥರ ಗ್ರಂಥಾಲಯ ಏನೋ ಮಾಡಿಕೊಡ್ಬೇಕು ಅಂತ ನಾನು ಇವತ್ತು ಯಾರಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಅವ್ರು ಇಲ್ಲಿ ಎಜುಕೇಷನ್ ಮಿನಿಸ್ಟರ್ ಆಗಿರ್ಬೋದು, ಇದು ಈ ಮಾಡೆಲ್ ಭಾರಿ ಮುಖ್ಯ. ಇವಾಗ ಎಷ್ಟೊಂದು ಕಡೆ ಅಲ್ಮೇರಾ ಇಟ್ಬಿಟ್ಟು ಬುಕ್ಸ್ ಇಡೋದು ಇದು ಲೈಬ್ರರಿ ಆಗಲ್ಲ. ಬಿಕಾಸ್ ನಾವು ಹೆಂಗೆ ಒಂದು ಕ್ರಿಕೆಟ್ ಆಡುವಾಗ ಒಂದು ಫೀಲ್ಡ್ ಜೊತೆ ಎಲ್ಲ ಬ್ಯಾಟು, ಗ್ಲೌಸು, ಎಕ್ವಿಪ್ಮೆಂಟ್ ಎಲ್ಲ ಇಂಪಾರ್ಟೆಂಟ್, ಲೈಬ್ರರಿಗೂ ಕೂಡ ಆ ಸ್ಪೇಸ್ ಅನ್ನೋದು ಭಾರಿ ಇಂಪಾರ್ಟೆಂಟು. ಸೊ ಈ ಥರ ದಯವಿಟ್ಟು ಮಾಡಿ ಅಂತ ಸರ್ಕಾರದಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಒಂದು ಲೈಬ್ರರಿ ಆಗಿರ್ಬೋದು ಅಥವಾ ಒಂದು ಶಾಲೆ ಆಗಿರ್ಬೋದು ಕಟ್ಟೋದು ತುಂಬ ಈಸಿ ಅಂತ ಅನ್ಕೋಬೋದು. ಆದರೆ ಅದನ್ನು ನಿರ್ವಹಣೆ ಮಾಡುವಂಥದ್ದು, ಅದನ್ನು ಎಷ್ಟರ ಮಟ್ಟಿಗೆ ಶಾಲೆಯ ಮಕ್ಕಳು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಬಹುದೊಡ್ಡ ಜವಾಬ್ದಾರಿ ಸರ್. ಯಾವ ರೀತಿ ಇದನ್ನೆಲ್ಲ ಅಬ್ಸರ್ವ್ ಮಾಡುವಂಥದ್ದು ಕಲಿಸು ಫೌಂಡೇಶನ್ ಮಾಡುತ್ತೆ ಅಂತ ಸರ್? ಇದು ನಾವು ಶಿಕ್ಷಕರಿಗೆ ಪ್ರತಿನಿತ್ಯ ಕೂಡ ಮಾತಾಡ್ತಿರ್ತೀವಿ. ಅವ್ರದ್ದೇ ಸಮಸ್ಯೆಗಳಿದೆ. ಎಷ್ಟೊಂದು ಕಡೆ ಹೇಳ್ತಾರೆ ಶಿಕ್ಷಕರು ಸರಿ ಇಲ್ಲ ಅಂತ, ಅದು ಭಾರಿ ತಪ್ಪು ಮಾಹಿತಿ. ಶಿಕ್ಷಕರು ಆಗಲಿ ಸರ್ಕಾರದ ನೌಕರರಾಗಿರ್ಬೋದು ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಬಟ್ ಒಂದು ಏನು ಸಮಸ್ಯೆ ಅಂದರೆ, ನೀವು ಹೇಳ್ದಂಗೆ ಈ ಸಿಸ್ಟಮೇ ಭಾರಿ ದೊಡ್ಡ ಸಿಸ್ಟಮ್. ಒಂದು ದೊಡ್ಡ ಬೃಹತ್ ಆನೆ ಇದ್ದಂಗೆ. ಆನೆ ಒಂದು ಕಡೆ ತಿರ್ಗೋಕ್ಕೆ ಟೈಮ್ ಬೇಕು, ತಕ್ಷಣ ಅದು ಲೈಕ್ ತಕ್ಷಣ ತಿರುಗಬೇಕು ಅನ್ನೋಕ್ಕೆ ಅಥ್ಲೆಟ್ ಆನೆ. ಅದೇ ಥರ ಸರ್ಕಾರಿ ಶಾಲೆ ಅನ್ನೋದು ತುಂಬ ಬೃಹತ್ತಾದ ಸಿಸ್ಟಮ್ಮು. ಅದು ಒಂದು ಸುಧಾರಣೆ ಆಗಬೇಕು ಅಂದರೆ ಸ್ವಲ್ಪ ಸಮಯ ಹಿಡಿಸುತ್ತೆ. ಬಟ್ ಎಲ್ಲ ಟೀಚರ್ಸ್ಗೂ ಕೂಡ, ಎಲ್ಲ ಡಿಪಾರ್ಟ್ಮೆಂಟ್ ಅವ್ರು ಕೂಡ ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಟ್ ಒಂದು ಸ್ವಲ್ಪ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಚೂರು ಚೇಂಜ್ ಆದರೆ ಅದು ತುಂಬ ಚೆನ್ನಾಗಾಗುತ್ತೆ ಅಷ್ಟೇ. ಸರ್, ಈಗ ಮೋರ್ ದ್ಯಾನ್ 100+ ಗ್ರಂಥಾಲಯ ಓಪನ್ ಮಾಡಿದ್ದೀರಾ. ಈ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಸರ್ ತಮಗೆ, ನಾವು ಇಷ್ಟೆಲ್ಲ ಕೆಲಸವನ್ನು ಮಾಡಿರೋದ್ರ ಬಗ್ಗೆ? 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಬಿಕಾಸ್ ಹೇಳ್ದಂಗೆ ಸುಮಾರು ಜನ ಪ್ರತಿ ವರ್ಷ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲೆಲ್ಲಿ ಟಾಪರ್ಸ್ ಇರ್ತಾರೆ ಅಲ್ಲೆಲ್ಲ ಅವ್ರಿಗೆ ಹೋಗಿ ಕೇಳಿದಾಗ ಹೇಳ್ತಿರ್ತಾರೆ, ಸರ್ ನಾವು ನಿಮ್ಮ ಲೈಬ್ರರಿಲಿ ಕೂತ್ಕೊಂಡು ಓದಿದ್ವಿ, ರೆಫರೆನ್ಸ್ ಬುಕ್ಸ್ ಓದಿದ್ವಿ, ನಮ್ಗೆ ತುಂಬ ಹೆಲ್ಪ್ ಆಯಿತು, ಆ ರೀಡಿಂಗ್ ಹ್ಯಾಬಿಟ್ ಬಂತು, ಅದರಿಂದ ನಾನು ತುಂಬ ಚೆನ್ನಾಗೇ ಓದೋಕ್ಕೆ ಶುರು ಮಾಡಿದೆ ಅನ್ನೋದೆಲ್ಲ ಹೇಳಿದಾಗ ತುಂಬ ಖುಷಿಯಾಗುತ್ತೆ. ನಾವು ಎಲ್ಲೂ ಆ ಥರದ್ದು ಮಾಡಿ ಅದಕ್ಕೋಸ್ಕರ ಒಂದು ಟೀಮ್ ಇಟ್ಟು ವೀಡಿಯೋ ಮಾಡಿ ಅದಕ್ಕೇನು ನಮ್ಮ ಆ ಥರ ಮೈಲೇಜ್ ನಾನು ತೊಗೊಳಕ್ಕೆ ಇಷ್ಟನೂ ಇಲ್ಲ, ಬೇಡವೂ ಬೇಡ. ಅದ್ರ ಪಾಡಿ ಅದು ಕೆಲಸ ಆಗ್ತಿದೆ. ಇನ್ನೊಂದು ಕೆಲವು ಕಡೆ ಒಂದು ಮಗು 100 ಪೋಯಮ್ ಅಷ್ಟು, ಇವಾಗ ಆಬ್ವಿಯಸ್ಲಿ ದೊಡ್ಡ ಹುಡುಗಿ ಆಗಿದ್ದಾಳೆ, ಸೊ 100 ಪೋಯಮ್ ಅಷ್ಟು ಕಲಿಸು ಫೌಂಡೇಶನ್ ಬಗ್ಗೆ ಬರ್ತಿದ್ದಾಳೆ. ಲೈಕ್ ಇವಾಗ ಒಂದು ಪೋಯಮ್ ಜ್ಞಾಪಿಸ್ಕೋಬೇಕು ಅಂದರೆ, ದೇವರು ಇರುವುದು ದೇವಲೋಕದಲ್ಲಿ, ಮನುಷ್ಯರು ಇರುವುದು ಭೂಲೋಕದಲ್ಲಿ, ಆದರೆ ನಾವಿರುವುದು ಕಲಿಸು ಲೋಕದಲ್ಲಿ ಅಂತ ಅಂದ್ಬಿಟ್ಟು ಸುಮಾರು 100 ಚುಟುಕುಗಳು ಈ ಥರ ಬರ್ತಿದ್ದಾಳೆ. ಸೊ ಅದು ನಮಗೆ ಅದು ಇವಾಗ ಕೇಳಿಸ್ಕೊಂಡ್ರೆ ನನಗೆ ಗೂಸ್ ಪಂಪ್ಸ್ ಬರುತ್ತೆ. ಸೊ ಇದಕ್ಕಿಂತ ನಮ್ಗೆ ಇನ್ನೇನೋ ಸ್ಯಾಟಿಸ್ಫ್ಯಾಕ್ಷನ್, ಇನ್ನೇನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಬಿಕಾಸ್ ಇದು ಫಸ್ಟ್ ಆಫ್ ಆಲ್ ಶುರು ಮಾಡಿದೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಏನಂದರೆ, ಒಂದು ಉತ್ತಮ ಸಮಾಜವನ್ನು ಸೃಷ್ಟಿಯಾಗಬೇಕು. ಅದು ಏನೇ ಸೃಷ್ಟಿಯಾಗಬೇಕು ಅಂದ್ರೆ ಉತ್ತಮವಾಗಿ ಒಂದು ಎಜುಕೇಷನ್, ಶಿಕ್ಷಣ ಸುಧಾರಣೆ ಮೂಲಕನೇ ಅದು ಮಾಡಲು ಸಾಧ್ಯ ಅನ್ನೋದು ನನ್ನ ಸ್ಟ್ರಾಂಗೆಸ್ಟ್ ಬಿಲೀಫು ಇವತ್ತಿಗೂ ಕೂಡ. ಸೊ ಅದನ್ನ ಹಿಂಗೆ ಕೂಡ ಮುಂದುವರಿಸ್ಕೊಂಡು ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡೇ ಮಾಡ್ತೀವಿ. ಸರ್ಕಾರಿ ಶಾಲೆ ಆಗಿರ್ಬೋದು, ಪ್ರೈವೇಟ್ ಶಾಲೆ ಆಗಿರ್ಬೋದು, ಶಿಕ್ಷಣ ಗುಣಮಟ್ಟ ಸುಧಾರಣೆ ಆಗಲೇಬೇಕು ಅನ್ನೋದು ನನ್ನ ಏಕೈಕ ಗುರಿ. ಒಂದು ಸಣ್ಣ ಕನಸಿನೊಂದಿಗೆ ಪ್ರಾರಂಭವಾದಂಥ ಕಲಿಸು ಫೌಂಡೇಶನ್ಗೆ 2015ರಲ್ಲಿ ಮಹಾರಾಜರಾದಂಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಸಹ ಬರ್ತಾರೆ. ಅವರ ಪತ್ನಿಯಾದಂಥ ತ್ರಿಷಿಕಾ ಮೇಡಮ್ ಸಹ ಕೈ ಜೋಡಿಸ್ತಾರೆ. ಇಂತಹ ಒಂದು ಆನೆ ಬಲ ಸಿಕ್ತಂಗೆ ಅನಿಸುತ್ತೆ. ಅವರು ನಿಮ್ಮ ಕಲಿಸು ಫೌಂಡೇಶನ್ನಲ್ಲಿ ಬರುವಂಥದ್ದು, ತಮ್ಮ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಹೆಮ್ಮೆ ಅನಿಸುತ್ತೆ ಸರ್? ಇದು ತುಂಬ ತುಂಬ ಖುಷಿ ಇದೆ. ಬಿಕಾಸ್ ಅವರು ಅವತ್ತಿಗೂ ಕೂಡ ಇವತ್ತು ಭಾರತ ಸರ್ಕಾರದಲ್ಲಿ ಸಂಸದರಾಗಿ ಮೈಸೂರು ಕೊಡಗು ಕ್ಷೇತ್ರವನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಇವತ್ತಿಗೂ ಕೂಡ ಅವರು ಕಲಿಸು ಬಗ್ಗೆ ನಾನು ಏನೇ ಹೇಳಿದ್ರು ತುಂಬ ಪೇಷನ್ಸಿಂದ ಕೇಳಿಸ್ಕೋತಾರೆ. ಬಿಕಾಸ್ ಅವ್ರಿಗೂ ಕೂಡ, ಇಬ್ಬರಿಗೂ ಕೂಡ, ಅಂದರೆ ಮಹಾರಾಜರು ಹಾಗೂ ಮಹಾರಾಣಿಗೆ ಇಬ್ರಿಗೂ ಕೂಡ ಕಲಿಸು ಬಗ್ಗೆ ಭಾರಿ ಪ್ರೀತಿ ಇದೆ. ಅದ್ರ ಮಾಡೋ ಕೆಲಸಗಳ ಬಗ್ಗೆ ಭಾರಿ ಪ್ರೀತಿ ಇದೆ. ಏನಕ್ಕೆ ಪ್ರೀತಿ ಇದೆ ಮುಖ್ಯವಾಗಿ ಅಂದರೆ, ಮಕ್ಕಳು ಎಜುಕೇಷನ್ ಅವ್ರಿಗೆ ತುಂಬ, ಅವರು ಪ್ರತಿ ಸಲ ಹೇಳ್ತಿರ್ತಾರೆ ಎಜುಕೇಷನ್ ಸುಧಾರಣೆ ಆಗಲೇಬೇಕು ಅಂತ. ತ್ರಿಷಿಕಾ ಮೇಡಮ್ ಅವರು, ಮಹಾರಾಣಿಯವರು ಕೂಡ ಅವರ ಕೆಪಾಸಿಟಿಲಿ ಸುಮಾರು ಶಾಲೆಗಳಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಒಂದು ಬ್ಲೈಂಡ್ ಸ್ಕೂಲಲ್ಲಿ ಅವರು ತುಂಬ ಅವರೇ ಅಡಾಪ್ಟ್ ಮಾಡಿಕೊಂಡು ತುಂಬ ಚೇಂಜಸ್ ಮಾಡೋಕ್ಕೆ
ಕೂಡ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ನಾವು ಎಲ್ಲೇ ಕಲಿಸು ಫೌಂಡೇಶನಿಂದ ನಾವು ಯಾವತ್ತೇ ಹಿಂಗೆ ಬನ್ನಿ ಮಕ್ಕಳ ಜೊತೆ ಸಂವಾದ ಮಾಡಿ ಅಂದಾಗಲೂ ಕೂಡ ಇಬ್ಬರೂ ಕೂಡ ಅವರ ಡೇಟು ಸ್ಕೆಡ್ಯೂಲ್ ಮ್ಯಾಚ್ ಆದರೆ ಇಬ್ಬರೂ ಕೂಡ ಬರೋದಕ್ಕೆ ಇವತ್ತಿಗೂ ಕೂಡ ರೆಡಿ. ಸೊ ಅದು ತುಂಬ ಹೆಮ್ಮೆ ವಿಚಾರ. ಇನ್ನೂ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರೇ ಮೈಸೂರಿನ ಮೊದಲನೇ ಸೆಂಟ್ರಲ್ ಲೈಬ್ರರಿ ಶುರು ಮಾಡಿದ್ದು. ಸೊ ಅದೇ ವಂಶಸ್ಥರಾದ ಮಹಾರಾಜರಾದ ಶ್ರೀ ಯದುವೀರ್ ಒಡೆಯರ್ ಅವರು ನಮ್ಮ ರಾಯಭಾರಿ ಆಗಿರೋದು. ಅದು ಕೋಇನ್ಸಿಡೆನ್ಸಾ ಗೊತ್ತಿಲ್ಲ, ಬಟ್ ಅವರು ಲೈಬ್ರರೀಸ್ಗೆ ಕಲಿಸುಗೆ ಈ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ಈ ಒಂದು ಜರ್ನಿಯಲ್ಲಿ ಕಲಿಸು ಫೌಂಡೇಶನ್ನ ಸದಸ್ಯರನ್ನು ಕೂಡ ಸ್ಮರಿಸಬೇಕಾಗಿದೆ. ನಿಮ್ಮ ಸದಸ್ಯರ ಬಗ್ಗೆ ಸ್ಮರಿಸೋದಾದರೆ ಸರ್, ಅವರ ಸಹಕಾರದ ಬಗ್ಗೆ. ಇದು ನಾನು ಒಬ್ಬರ ಹೆಸರು ಹೇಳ್ಬಿಟ್ರೆ ತಪ್ಪಾಗುತ್ತೆ. ಬಿಕಾಸ್ ಪ್ರತಿ ವರ್ಷ ನೂರಾರು ವಾಲಂಟಿಯರ್ಸ್ ಬರ್ತಾರೆ. ಆಮೇಲೆ ಸುಮಾರು ಜನ ಫುಲ್ ಟೈಮ್ ಟೀಚರ್ಸ್ ಇದ್ದಾರೆ. ಡೇ 1 ಯಾರಿದ್ದಾರೆ ಅವರಿಂದ ಇವತ್ತುವರೆಗೂ ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ನಿಮ್ಮ ಚಾನೆಲ್ ಮುಖಾಂತರ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರಿಲ್ಲದೆ ಕಲಿಸು ಫೌಂಡೇಶನ್ ಇಲ್ಲ. ನಾನು ಇವತ್ತು ಮಾತಾಡ್ತಿದ್ದೀನಿ ಅಷ್ಟೇ, ಬಟ್ ಆ ಥರ ಸುಮಾರು ಜನ ವಾಲಂಟಿಯರ್ಸ್ ಆಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು, ನಮ್ಮ ಆಫೀಸ್ ಸ್ಟಾಫ್ ಆಗಿರ್ಬೋದು, ನನ್ನ ತಂದೆ ತಾಯಿ, ನನ್ನ ಫ್ಯಾಮಿಲಿ, ನಮ್ಮ ರಾಯಭಾರಿ ಅದು ನೀವು ಹೇಳ್ದಂಗೆ ಯದುವೀರ್ ಅವರಾಗಿರ್ಬೋದು, ತ್ರಿಷಿಕಾ ಅವರಾಗಿರ್ಬೋದು, ಆಮೇಲೆ ಡೋನರ್ಸು, CSR ಪಾರ್ಟ್ನರ್ಸು, ಸುಮಾರು ಜನ ಇದರಲ್ಲಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ನಾನು ಮೇ ಬಿ ಫೇಸ್ ಆಫ್ ದ ಆರ್ಗನೈಸೇಷನ್, ಬಟ್ ಅದಲ್ಲದೆ ನಂದು 1% ಎಫರ್ಟ್ ಆದರೆ ಇನ್ನು 99% ಎಫರ್ಟ್ ಇವರೆಲ್ಲರೂ ಸೇರಿ ಇದನ್ನು ಮಾಡ್ತಿರೋದು. ಎಲ್ಲರದು ಯಾರ್ಯಾರ ಜೊತೆಗಿದ್ದರೂ ಇದ್ದಾರೆ, ಅವರೆಲ್ಲರದು ಒಂದೇ ಗುರಿ, ಶಿಕ್ಷಣ ಗುಣಮಟ್ಟ ಸುಧಾರಣೆ ಆಗಬೇಕು ನಮ್ಮ ಇಡೀ ಭಾರತದಲ್ಲಿ ಅನ್ನೋದು ಒಂದೇ ಗುರಿಯಿಂದ ಇದೇ ಥರ ಎಲ್ಲರೂ ಸೇರಿ ಮುಂದೆ ಹೋಗ್ತೀವಿ. ನಿಮ್ಮ ಚಾನಲಲ್ಲೇ ಇನ್ನೂ ಒಂದು ಇಂಟರ್ವ್ಯೂ ಕೊಡೋಂಗಾಗಲಿ, ಅದು ಸುಧಾರಣೆ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಮಾತುಗಳನ್ನ ಕಲಿಸು ಫೌಂಡೇಶನ್ನ CEO ಆದಂಥ ನಿಖಿಲೇಶ್ ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜ್ ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.